ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಐತಿಹಾಸಿಕವಾದಂಥ ಮಹತ್ವವಾದಂಥ ತೀರ್ಪನ್ನು ನೀಡಿದೆ. ನೋಡಿ, ಈಗ ಯಾವುದೇ ರೀತಿಯಾದಂಥ ಒತ್ತಡ ಅಥವಾ ಪ್ರಭಾವ ಯಾವುದೂ ಇಲ್ಲಿ ವರ್ಕೌಟ್ ಆಗಿಲ್ಲ. ವಾದ ಪ್ರತಿವಾದಗಳನ್ನು ನಾವು ನೋಡಿದ್ರೆ ಅರ್ಥ ಆಗುತ್ತೆ. ಮತ್ತು ಸಾಕ್ಷ್ಯಾಧಾರಗಳು ಕೂಡ, ಈ ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು ಡಿಜಿಟಲ್ ಸಾಕ್ಷ್ಯಗಳಾಗಿರ್ಬೋದು, ಮತ್ತು ಆ ವಿಡಿಯೋ ಮಾಡಿಕೊಂಡು ವಿಕೃತವನ್ನು ಮೆರೆದಿದೆಯಲ್ವಾ, ಅದು ನಿಜಕ್ಕೂ ಹೇಸಿಗೆಯನ್ನು ತರಿಸ್ತಾ ಇತ್ತು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂಥ ಸಂಕೇತ್ ಏಣಿಗೆಯವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ. ಸರ್, ಈಗ ಈ ಟ್ರಯಲ್ ನೋಡ್ತಾ ಇದ್ರೆ 7 ತಿಂಗಳಲ್ಲಿ ಮುಕ್ತಾಯ ಆಯಿತು. ಅಂದರೆ ಇದು ತ್ವರಿತಗತಿಯಲ್ಲಿ ಆಯಿತು ಅಂತ ಅನಿಸುತ್ತಾ? ಇದೆಲ್ಲ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿರ್ಬೋದು, ಅಲ್ಲಿ ಟ್ರಯಲ್ ಆಗಿರ್ಬೋದು, ಹೇಗೆ ಅನಿಸುತ್ತೆ ಸರ್? PD ಟ್ರಯಲ್ ಅನ್ನೋದು ಏನಿದೆ, ಇಟ್ ಇಸ್ ಎ ಫಂಡಮೆಂಟಲ್ ರೈಟ್. PD ಟ್ರಯಲ್ ಇಸ್ ಎ ಫಂಡಮೆಂಟಲ್ ರೈಟ್ ಆಫ್ ಎನ್ ಅಕ್ಯೂಸ್ಡ್. ವರ್ಷಗಟ್ಟಲೆ ಅದನ್ನ ಕೇಸ್ ನಡೆಸಬಾರ್ದು, ಬೇಗ ಬೇಗ ಇತ್ಯರ್ಥ ಮಾಡಬೇಕು ಅನ್ನೋದು ಏನಿದೆ, ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಇದೆ. ಇಟ್ ಇಸ್ ಆಲ್ಸೋ ಎ ಫಂಡಮೆಂಟಲ್ ರೈಟ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 21. ಹಾಗಾಗಿ ಅದರ ಸಂವಿಧಾನದ ಧ್ಯೇಯೋದ್ದೇಶಕ್ಕೆ ಅನುಗುಣವಾಗಿ ಕಾನೂನಿನ ಪ್ರಕಾರ ಬೇಗ ಬೇಗ ಇತ್ಯರ್ಥ ಮಾಡಬೇಕಾಗಿತ್ತು, ಕೇಸನ್ನ ಅದನ್ನ ತೀರ್ಮಾನ ಮಾಡಬೇಕಾಗಿತ್ತು. ಆ ಪ್ರಕಾರ ಆಗಿದೆ. ಆ ತರಾತುರಿಯಲ್ಲಿ ಆಗಿದೆ ಅಂತ ಹೇಳಕ್ಕಾಗೋದಿಲ್ಲ, ಸರಿಯಾಗಿ ಆಗಿದೆ ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್. ಸರ್, ಈಗ ಈ ಸೆಕ್ಷನ್ಗಳು ನೋಡ್ತಾ ಇದ್ರೆ 376 2K 376 2N ಈ ಎರಡೂ ಭಾಳ ಸ್ಟ್ರಾಂಗ್ ಆಗಿರುವಂಥ ಸೆಕ್ಷನ್ಗಳನ್ನು ಹಾಕಿದಂತೆ ಸರ್ ಈ ಕೇಸಲ್ಲಿ. ಹೌದು. ಈಗ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಗಳು ಬರ್ತಾವಲ್ಲಿ. 376 ಫಾರ್ ದ ರೇಪ್, ರೇಪಿಗೆ ಸಂಬಂಧಪಟ್ಟಂತ ಶಿಕ್ಷೆ, ಇದು ಪ್ರಾವಿಷನ್. ಅದು ಎ ಅಂತಂದ್ರೆ ಬೀಯಿಂಗ್ ಇನ್ ಅ ಪೊಸಿಷನ್ ಆಫ್ ಕಂಟ್ರೋಲ್ ಆರ್ ಡಾಮಿನೆನ್ಸ್ ಓವರ್ ಎ ವುಮನ್ ಕಮಿಟ್ಸ್ ರೇಪ್ ಇನ್ ಸಚ್ ಎ ವುಮನ್. ಅಂದ್ರೆ ಆ ಹೆಣ್ಣು ಮಗಳು ಸಂತ್ರಸ್ತೆ ಏನಿರ್ತಾರಲ್ಲ, ಅವರ ಡಾಮಿನೆಂಟ್ ಪೊಸಿಷನ್ ದಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಅವಳನ್ನ ಬಲಾತ್ಕಾರ ಮಾಡಿದ್ರೆ, ಅಥವಾ ಅಧಿಕಾರ ದುರ್ಬಳಕೆ ಮಾಡಿಕೊಂಡು, ಸ್ಥಾನಮಾನದ ದುರ್ಬಳಕೆ ಮಾಡಿಕೊಂಡು ಏನಾದ್ರೂ ಅತ್ಯಾಚಾರ ಎಸಗಿದ್ರೆ ಅನ್ನೋದ್ರ ಬಗ್ಗೆ ಹೇಳ್ತದೆ. ಇದರಲ್ಲಿ ಅದೇ ತರ ಸಾಬೀತಾಗಿದೆ ಅಂತ ಕೋರ್ಟ್ ಹೇಳ್ತದೆ ತೀರ್ಮಾನದಲ್ಲಿ. ಅದೇ ರೀತಿ ಎನ್ಗೆ ಸಂಬಂಧಪಟ್ಟಂಗೆ ಕಮಿಟ್ಸ್ ರೇಪ್ ರಿಪೀಟೆಡ್ಲಿ ಆನ್ ದ ಸೇಮ್ ವುಮನ್, ಅಂದ್ರೆ ಅದೇ ಹೆಣ್ಮಗಳ ಮೇಲೆ ಆ ಅಧಿಕಾರವನ್ನು ದುರ್ಬಳಕೆ ಮಾಡಿ ಪದೇ ಪದೇ ಹಲವಾರು ಬಾರಿ ಅದನ್ನ ಅತ್ಯಾಚಾರ ಎಸಗಿದ್ರೆ, ಅಂದ್ರೆ ಒಂದು ಬಾರಿ ಮಾತ್ರ ಅಧಿಕಾರ ದುರ್ಬಳಕೆ ಆಗಿಲ್ಲ, ಸಾಕಷ್ಟು ಬಾರಿ ಆಗಿದೆ, ಇದು ಒಂದು. ಎರಡನೇದು ಅಧಿಕಾರ ದುರ್ಬಳಕೆ ಆಗಿದೆ, ಎರಡನೇದ್ದು. ಮತ್ತೆ ಅವಳು ಇನ್ಫೀರಿಯರ್ ಪೊಸಿಷನ್ ನಲ್ಲಿ ಇರ್ತಾರೆ, ಅಧಿಕಾರ ದುರುಪಯೋಗ ಮಾಡ್ಕೊಂಡವ್ರು ಸುಪೀರಿಯರ್ ಪೊಸಿಷನ್ ದಲ್ಲಿ ಇರ್ತಾರೆ, ಇದು ಮೂರನೇದ್ದು. ಹಲವಾರು ಬಾರಿ ಮಾತಾಡ್ತೀನಿ ಸರ್ ಮತ್ತೆ ಮಾತಾಡ್ತೀನಿ ಸರ್.